ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ. ಕವಿಗಳ ಥರ ಬರೆಯೋದಕ್ಕೂ ಸಿನಿಮಾ ಸಾಹಿತ್ಯಗಿರೋ ಡಿಫ್ರೆನ್ಸ್ ಗೊತ್ತಾಗಿದ್ದೆ ಆ ಸ್ಟೇಜಲ್ಲಿ. ದೊಡ್ಡ ಸರ್ಪ್ರೈಸ್ ಅಂದರೆ ಅದನ್ನು ಆಡಿದ್ದು ಅಪ್ಪು ಸರ್. ನಾವು ಅಪ್ಪು ಸರ್ ಬಿಗ್ಗೆಸ್ಟ್ ಫ್ಯಾನ್ ಅವಾಗ. ಅಪ್ಪು ಸರ್ ಅಂದರೆ ನನ್ನ ಹೆಸರು ಪುನೀತ್ ಅಂತ. ಅಮ್ಮ ಬಂದು ಅಣ್ಣವ್ರ ದೊಡ್ಡ ಫ್ಯಾನು. ನಮ್ಮ ಇಡೀ ಫ್ಯಾಮಿಲಿನೇ ಅಣ್ಣವ್ರ ಮನೆ ಫ್ಯಾಮಿಲಿ ಫ್ಯಾನು. ಅಪ್ಪು ಸರ್ಗಿತ್ತು ಆ ಹೆಸರು ಅನ್ನೋ ಒಂದೇ ರೀಸನ್ಗೆ ನನಗೆ ಪುನೀತ್ ಅಂತ ಇತ್ತಿದೆ. ಯಾವ ಶಾಸ್ತ್ರನೂ ಕೇಳಿಲ್ಲ, ಏನಿಲ್ಲ, ಮತ್ತೊಂದಿಲ್ಲ, ಏನಿಲ್ಲದೆ ಅಪ್ಪು ಸರ್ಗೆ ಹೆಸರಿದೆ, ನನಗೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರನ್ನೇ ನನಗಿಡಬೇಕು ಅಂತ ಪುನೀತ್ ಅಂತ ನನಗೆ ಹೆಸರಿಟ್ಟು. ಹಾಡೆ ಮಾಡಿ ಹೇಳ್ತೀನಿ ನಾನು ನಿನ್ನವಳು, ಇದು ಉಕ್ಲೈನ್. ಇದನ್ನ ಇಟ್ಕೊಂಡು ಸಾಂಗ್ ಮಾಡಬೇಕು ಅನ್ನೋ ಥರದಾಯಿತು. ತರುಣ್ ಸರ್ ಸಿನಿಮಾಗಳಿಗೆ ನಾವು ಸಾಂಗ್ ಬರೆಯೋದಲ್ಲ, ಅವ್ರು ಬರ್ಸ್ಕೊಳ್ಳೋದು. ನಮ್ಗೆ ಹೆಂಗೆ ಬೇಕು ಹಂಗೆ ಬರ್ಸ್ಕೊಳ್ತಾರೆ. ಹೆಂಗೆ ಪ್ರೇಮ್ ಸರ್ ಸಿನಿಮಾದಲ್ಲೇ ಯಾಕೆ ಅಷ್ಟು ಅದ್ಭುತವಾದ ಸಾಂಗ್ಗಳಿರುತ್ತೆ ಅಂತಂದರೆ ಅವ್ರು ಮಾಡಿಸ್ಕೊಳ್ಳೋದು ಸಾಂಗ್ಸ್ಗಳನ್ನೆಲ್ಲ. ನಮ್ಮ ಅಜನೀಶ್ ಸರ್ ಬಂದು ಮೆಲೋಡಿಲಿ ಮಾಸ್ಟರ್ ಸಖತ್ತಾಗಿ ಕೊಡ್ತಾರೆ ಅವರು. ಜರ್ನಿ ವಿತ್ ರೈಟರ್ನ 3ನೇ ಸೆಗ್ಮೆಂಟ್ಗೆ ಸ್ವಾಗತ. ಈ ಸೆಗ್ಮೆಂಟಲ್ಲಿ ಪುನೀತ್ ಆರ್ಯ ಅವರು. ಸರ್, ಪುನೀತ್ ಸರ್, ನೀವು ಬಹಳಷ್ಟು ಸೂಪರ್ ಹಿಟ್ ಹಾಡುಗಳನ್ನ ಬರೆದಿದ್ದೀರಿ. ಬಟ್ ನನಗೆ ಅಷ್ಟೆಲ್ಲವನ್ನು ನೆನೆಸ್ಕೊಳ್ಳೋಂಥ ಶಕ್ತಿ ಇಲ್ಲ, ಅಷ್ಟು ನನಗೆ ತಲೆ ಓಡಲ್ಲ. ಬಟ್ 3 ನನಗೆ ತುಂಬ ಕಾಡುತ್ತೆ. ಒಂದು, ಪುನೀತ್ ರಾಜ್ಕುಮಾರ್ ಅವರು ಹಾಡ್ತಾರೆ ರುದ್ರತಾಂಡವದಲ್ಲಿ, ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ. ನನಗೆ ಆ ವಾಯ್ಸ್ ಬಂದಾಗ, ಆ ಚಿರಂಜೀವಿ ಸರ್ಜಾ ಅವರ ಆ ಮ್ಯಾನರಿಸಮ್ ನೋಡಿದಾಗ, ರಾಧಿಕಾ ಕುಮಾರಸ್ವಾಮಿ ಅವ್ರು ನೋಡಿದಾಗ, ಗುರು ಸಖತ್ ಸಾಂಗ್ ಗುರು, ಏನು ಸೂಟೇಬಲ್ ಸಾಂಗು ಅಂತ ಅನಿಸ್ತು ನನಗೆ. ಆ ಹಾಡು ಹುಟ್ಟಿದ್ದ ಗಳಿಗೆ ಬಗ್ಗೆ, ಆ ಹಾಡಿನ ಬಗ್ಗೆ ಹೇಳಿ. ಆ್ಯಕ್ಚುಲಿ ಇದು ಸಾಂಗ್ ಬಂದು ಗುರುದೇಶ್ ಪಾಂಡೆ ಸರ್ ಡೈರೆಕ್ಷನ್ದಿದ್ದು. ಅದಕ್ಕೆ ಕೋ ಡೈರೆಕ್ಟ್ರಾಗಿ ನಮ್ಮ ಜಡೇಶ್ ಅವ್ರು ಇದ್ದಿದ್ದು. ನಮ್ಮದು ಜಡೇಶ್ ಅವ್ರದ್ದು ಮೊದಲಿಂದನೂ ನಂಟು ಹಂಗೆ ಇತ್ತು, ಚೆನ್ನಾಗಿತ್ತು, ಅದು ನಡೀತಾಯಿತ್ತು. ಆ ಸಿನಿಮಾ ಬಂದು ರೀಮೇಕ್ ಮೂವಿ. ಅದು ರೀಮೇಕ್ ಆಲ್ರೆಡಿ ಇದ್ದಿದ್ದು ಟ್ಯೂನ್, ಅದು ಅದಕ್ಕೆ ಲಿರಿಕ್ ಬರ್ಸೋದು ಅನ್ನೋ ಥರದ್ದಿತ್ತು. ಆವಾಗ ನಾನು ಮಂಡ್ಯದಲ್ಲಿದ್ದೆ. ಮಂಡ್ಯದಲ್ಲಿ ಯಾವುದೋ ಕತೆಗಳು ಈ ಥರದ್ದೇನೋ ಬಾರ್ಕೊಂಡು ಒಂದು ಬ್ಯಾಂಕ್ ಥರ ಮಾಡ್ತಾಯಿದ್ದೆ, ಫುಲ್ ಸ್ಟೋರಿ ಬ್ಯಾಂಕ್ ಆ ಥರದ್ದೆಲ್ಲ ಬರೀಬೇಕಾದ್ರೆ ಜಡೇಶ್ ಅವ್ರು ಫೋನ್ ಮಾಡಿದ್ರು. ಮಾಡಿಬಿಟ್ಟು ಹಿಂಗೆ ಒಂದು ಸಾಂಗ್ ಇದೆ, ಅದಕ್ಕೆ ಬರೀಬೇಕು, ಗುರು ಸರ್ದು ಡೈರೆಕ್ಷನ್ ಅಂತ ಹೇಳಿದ್ರು. ಓಕೆ ಅಂತಂದ್ವಿ. ಅದು ಸಾಂಗ್ ಕಳಿಸ್ಕೊಟ್ರು. ಅದು ಟ್ಯೂನ್ ಇರಲಿಲ್ಲ, ಸಾಂಗೇ ಬಂತು, ಅದು ತಮಿಳು ಸಾಂಗ್ ಬಂತು. ಅದು ಬಂದಮೇಲೆ ನನಗೆ ನ್ಯಾಯ ಪೈಸ ತಮಿಳು ಬರೋಲ್ಲ, ಏನೂ ಬರಲ್ಲ. ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವುದೂ ಬರೋದಿಲ್ಲ ನನಗೆ. ಕನ್ನಡ ಒಂದೇ ಬರೋದು ನನಗೆ ಚೆನ್ನಾಗಿ. ಅದು ಕಳಿಸ್ಕೊಟ್ರು. ಅದಕ್ಕೆ ಬರೆಯೋದು ಅನ್ನೋ ಥರ ಆಯಿತು. ಮೊದಲೊಂದು 2 ವರ್ಷ ಬರೆದು ಕಳಿಸ್ದೆ. ಅಷ್ಟಾಗಿ ಏನದು ಇಷ್ಟ ಆಗಲಿಲ್ಲ. ಆಮೇಲೆ ಬೆಂಗಳೂರಿಗೆ ಬಂದೆ ನಾನು. ಬೆಂಗಳೂರಿಗೆ ಬಂದು ಎಡಿಟಿಂಗ್ ಸ್ಟುಡಿಯೋದಲ್ಲಿ ಆಲ್ರೆಡಿ ಸಿನಿಮಾ ಶೂಟ್ ಮುಗಿದು ಎಡಿಟಿಂಗಲ್ಲಿ ಇದ್ದಿರೋದು. ಅದರಲ್ಲಿ ಡಿಸ್ಕಷನಲ್ಲಿ ಇರಬೇಕಾದ್ರೆ ಜಡೇಶ್ ಸರು ಮತ್ತು ನಮ್ಮ ಗುರುದೇಶ್ ಪಾಂಡೆ ಸರು ನಾನು ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಸಾಂಗ್ದು ಐಡಿಯಾ ಹೇಳಿದ್ರು. ಸಿಚುವೇಶನ್ ಹಿಂಗಿರುತ್ತೆ ಹಿಂಗೆ, ಮತ್ತು ತಮಿಳ್ದು ಯಾವುದೋ ಏನು ಬಳಕೆ ಆಗಬಾರ್ದು ಅದರಲ್ಲಿ ಅನ್ನೋ ಥರದಿತ್ತು. ಫಸ್ಟ್ ಆಫ್ ಆಲ್ ನನಗೆ ಬಳಸೋಕ್ಕೆ ಬರೋದಿಲ್ಲ, ಯಾಕೆಂದ್ರೆ ನನಗೆ ಅರ್ಥವೇ ಆಗೋದಿಲ್ಲ ಅದು ಭಾಷೆ ಪೂರ್ತಿ ಅನ್ನೋ ಥರದಾಗಿ ಒಂದಷ್ಟು ನನಗಿಷ್ಟ ಆಗಿದ್ದ ಲೈನ್ಗಳೆಲ್ಲ ಇತ್ತು. ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಒಂದು 3 ವರ್ಷ ಬರೆದು ಬಂದಿದ್ದೆ ನಾನು. ಅವರು ಡೈರೆಕ್ಟರ್ ಸರ್ ಸೆಲೆಕ್ಟ್ ಮಾಡಿದ್ದ ಲೈನ್ಗಳೇ ಬೇರೆ ಇತ್ತು. ತುಂಬ ನಿಮಗೆ ಅಂದರೆ ನನಗೆ ಸ್ವಲ್ಪ ಈ ಕವಿಗಳ ಥರ ಬರೆಯೋದಕ್ಕೂ ಸಿನಿಮಾ ಸಾಹಿತ್ಯಗಿರೋ ಡಿಫ್ರೆನ್ಸ್ ಗೊತ್ತಾಗಿದ್ದೆ ಆ ಸ್ಟೇಜಲ್ಲಿ. ಅಂದರೆ ತುಂಬ ಸರಳವಾಗಿ ಬರೀಬೇಕು ಸಾಹಿತ್ಯನೇ. ಯಾವ ಸಿನಿಮಾ ಸಾಹಿತ್ಯ ಅನ್ನೋದು ತುಂಬ ಸರಳವಾಗಿರೋದು. ಯಾಕೆಂದರೆ ಕೆಳಮಟ್ಟದ್ದು ಒಬ್ಬ ಪ್ರೇಕ್ಷಕನವ್ರಿಗೂ ತಲುಪೋದೇ ಸಿನಿಮಾ ಸಾಹಿತ್ಯ ಅನ್ನೋದು. ನಾವು ಬುಕ್ಗಳು ಇವೆಲ್ಲವೇನೆಂದರೆ ಓದೋಕ್ಕೆ ಬರೆಯೋರಿಗೆ ಮಾತ್ರ ನಮಗೆ ಬರವಣಿಗೆಯಲ್ಲಿ ಬರೆಯುವಂಥ ಬುಕ್ಗಳಾಗೋದು. ಅದಕ್ಕೆ ಸ್ವಲ್ಪ ಮೆಚೂರ್ಡಾಗಿ ಬರೋದ್ರೂ ತಲುಪುತ್ತೆ, ಅರ್ಥ ಮಾಡ್ಕೊಬಿಡ್ತಾರೆ. ಸಿನಿಮಾ ಸಾಹಿತ್ಯ ಹಂಗಲ್ಲ, ತುಂಬ ಸರಳವಾಗಿ ಬರೆಯೋದು. ಅದನ್ನು ಈಗ ಆಲ್ರೆಡಿ ಹಂಸಲೇಖ ಸರ್ ಆಗಲಿ, ಚಿ ಉದಯಶಂಕರ್ ಸರ್ ಆಗಲಿ ದೊಡ್ಡದಾಗೆ ನಿರೂಪಿಸ್ಬಿಟ್ಟಿದ್ರು. ಬಟ್ ನಮಗೆ ಅದು ಗೊತ್ತೇ ಇರಲಿಲ್ಲ, ಸತ್ಯನೇ ಗೊತ್ತಿರಲಿಲ್ಲ ನಮಗೆ. ಅವ್ರು ಬರೆದಿದ್ದೆಲ್ಲ ಇಷ್ಟ ಆಗಿದೆ ಅನ್ನೋದು ಗೊತ್ತಿತ್ತು, ಬಟ್ ಅವ್ರು ಎಷ್ಟು ಸರಳವಾಗಿ ಬರೀತಾರೆ ಅನ್ನೋದು ಗೊತ್ತಿರಲಿಲ್ಲ. ಆ ಥರದ್ದೊಂದು ಡಿಸ್ಕಷನ್ ಆಯಿತು ಜಡೇಶ್ ಅವರಿಂದಾಗಲಿ. ಅದರದ್ದೊಂದು ಇನ್ಪುಟ್ಸ್ ಎಲ್ಲ ಸಿಕ್ತು. ಅದಾದಾಗ ಬಂದಿದ್ದೆ. ನಮಗೇನಂದರೆ ಆ ಸಾಂಗಲ್ಲಿ ಫಸ್ಟ್ ಲೈನೇ ನಮಗದು ತುಂಬ ಸಿಮಿಲರ್. ಆಮೇಲೆ ಲೈನ್ಗಳು ಯಾವಾಗಲೂ ಸಿಮಿಲರ್ ಆಗಿರಬೇಕು, ಗೊತ್ತಿರಬೇಕು, ಜನಕ್ಕೆ ಪರಿಚಯ ಇರಬೇಕು. ನಾವು ಹೇಳ್ಬೇಕಾರೆ ಅನ್ನೋದು ಪರಿಚಯನೇ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ, ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದ ಅಂತ ಕತೆ ಶುರು ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಚಿಕ್ಕ ಹುಡುಗನಿಂದ ಹಿಡಿದು ಒಂದು ಅಜ್ಜಿ ಕತೆ ಅಂತ ಶುರುವಾಗೋದೆ ಅದು. ಆ ಥರದ್ದು ಲೈನಲ್ಲಿ ಶುರುವಾಗಿದ್ದು. ಅದೊಂದು ಸ್ಟೋರಿ ಟೆಲ್ಲಿಂಗ್ ಥರನೇ ಇರಬೇಕು ಸಾಂಗ್ ಅನ್ನೋ ಥರದಾಗಿ ಬಂದಂಥ ಸಾಂಗ್ ಅದು. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ ಸಾಂಗು ಚೆನ್ನಾಗಿತ್ತು. ಅದು ಪ್ರತಿ ಲೈನು ಸಖತ್ತು ಕ್ಯಾಚಿ ಲೈನೇ ಸೆಲೆಕ್ಟ್ ಮಾಡಿಕೊಂಡ್ರು ಡೈರೆಕ್ಟರ್ ಸರು. ಅದಾದಮೇಲೆ ಅದು ಆಡೋದು ಯಾರು ಅನ್ನೋ ಥರದ್ದು ಬಂದಾಗ ದೊಡ್ಡ ಸರ್ಪ್ರೈಸ್ ಅಂದರೆ ಅದನ್ನು ಆಡಿದ್ದು ಅಪ್ಪು ಸರ್. ನಾವು ಅಪ್ಪು ಸರ್ ಬಿಗ್ಗೆಸ್ಟ್ ಫ್ಯಾನ್ ಅವಾಗ. ಅಪ್ಪು ಸರ್ ಅಂದರೆ ನನ್ನ ಹೆಸರು ಪುನೀತ್ ಅಂತ. ನನಗೆ ಪುನೀತ್ ಅಂತ ಹೆಸರಿಟ್ಟಿದ್ದೆ. ಅಮ್ಮ ಬಂದು ಅಣ್ಣವ್ರ ದೊಡ್ಡ ಫ್ಯಾನು. ನಮ್ಮ ಇಡೀ ಫ್ಯಾಮಿಲಿನೇ ಅಣ್ಣವ್ರ ಮನೆ ಫ್ಯಾಮಿಲಿ ಫ್ಯಾನು. ಅಪ್ಪು ಸರ್ಗಿತ್ತು ಆ ಹೆಸರು ಅನ್ನೋ ಒಂದೇ ರೀಸನ್ಗೆ ನನಗೆ ಪುನೀತ್ ಅಂತ ಇತ್ತಿದೆ. ಯಾವ ಶಾಸ್ತ್ರನೂ ಕೇಳಿಲ್ಲ, ಏನಿಲ್ಲ, ಮತ್ತೊಂದಿಲ್ಲ, ಏನಿಲ್ಲದೆ ಅಪ್ಪು ಸರ್ಗೆ ಹೆಸರಿದೆ, ನನಗೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರನ್ನೇ ನನಗಿಡಬೇಕು ಅಂತ ಪುನೀತ್ ಅಂತ ನನಗೆ ಹೆಸರಿಟ್ಟು. ನಾವು ಅವಾಗಿಂದ ನಾವು ಅಪ್ಪು ಸರ್ ಫ್ಯಾನು. ಅವ್ರು ಆಡಿದ್ರು. ಅದು ಆಡಿದ್ಮೇಲಂತೂ ಸಖತ್ತು ಅದ್ಭುತವಾಗಾಯಿತು. ಆಮೇಲೆ ಅಪ್ಪು ಸರ್ನ ಒಂದ್ಸಲಿ ಭೇಟಿಯಾದಾಗ, ಅವಾಗ ಇನ್ನೂ ಚಿಕ್ಕ ಹುಡುಗ ಥರ ಡಿಗ್ರಿ ಮುಗಿಸೋ ಟೈಮಲ್ಲಿದ್ದೆ ನಾನು. ಆವಾಗ ಅಪ್ಪು ಸರ್ನೇ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್, ನನ್ನ ಸರ್ ಅನ್ನೋರು ಅವರು, ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್ ಅನ್ನೋರು. ನಾನು ಅಪ್ಪು ಸರ್ ಅನ್ನೋದ್ರೆ ಹೆಂಗಿರುತ್ತೆ ನಮಗೆ ಅನ್ನೋ ಥರದ್ದು. ಅಂದರೆ ಅಷ್ಟು ತುಂಬ ಸರಳವಾಗಿ ಇದ್ದಿದ್ದು. ನನಗೆ ಈ ಟೈಮಲ್ಲಿ ಅಪ್ಪು ಸರ್ ನೆನೆಸ್ಕೊಂಡ್ರೆ ಅದೇ ನನಗೆ ನಾವು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅವ್ರಿಗೆ ಈ ಥರದ್ದೆಲ್ಲ ಕನಸು ಕಟ್ಕೊಂಡಿತ್ತು.
ಬಟ್ ನನಗೆ ಅಂತ ಇಂಡಸ್ಟ್ರಿ ಜೊತೆ ಅವ್ರ ಜೊತೆ ಕನೆಕ್ಷನ್ ಉಳಿಸ್ಕೊಟ್ಟಿದ್ದು ಸಾಂಗ್ ಇದು ನನಗೆ ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ ಅಪ್ಪು ಸರ್ ಜೊತೆ ನಂದೊಂದು ಇಂಡಸ್ಟ್ರಿ ಸಂಬಂಧನ ಬೆಳೆಸ್ಕೊಟ್ಟಂಥ ಸಾಂಗ್ ಅದು. ಹಾಗಾಗಿ ನನಗದು ಅಷ್ಟು ಖುಷಿಯಾಗಿದೆ. ಅಲ್ಲ ಅಂದರೆ ಅಣ್ಣ ಅವರ ಅಭಿಮಾನಿಯಾದಂತಹ ರಂಗಸ್ವಾಮಿ ಅವರು, ಪುಟ್ಟತಾಯಮ್ಮ ಅವರು ತಮ್ಮ ಮಗನಿಗೆ ಹೌದು ಪುನೀತ್ ಅಂತ ಇಡ್ತಾರೆ ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಪ್ರೀತಿಯಿಂದ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಮ್ಮ ಸಾಹಿತ್ಯಕ್ಕೆ ಒಂದು ಧ್ವನಿ ಆಗ್ತಾರೆ ಅಂತಂದಾಗ ಒಂದು ವೈಬ್ರೇಷನ್ ಆಗಿರುತ್ತೆ ಒಬ್ಬ ರೈಟ್ರಿಗೆ. ಅದೇನಂದರೆ ಸರ್, ನನಗೆ ಬರೆದ್ವಿ ಎಲ್ಲ ಆಗ್ತು, ಬರೆದಾಗಲೇ ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು ನನಗೆ. ಅಪ್ಪು ಸರ್ ಆಡ್ತಾ ಇದ್ದಾರೆ ಅಂತ ಗುರು ಸರ್ ಹೇಳಿದ್ರು ನನಗೆ. ಅಪ್ಪು ಸರ್ ಆಡ್ತಿರೋದಂದರೆ ನನಗೆ ನಂಬಿಕೆ ಇಲ್ಲ ನನಗೆ. ಗುರು ಸರ್ ಆಮೇಲೆ ನಮಗೆಲ್ಲ ಏನಂದರೆ ನಾವು ಬರೆದಿದ್ದಾಡೆಲ್ಲ ಅಪ್ಪು ಸರ್ ಹೆಂಗೆ ಆಡ್ತಾರೆ ಅನ್ನೋ ಥರದ್ದು ಒಂದು ಇದಿತ್ತು. ಬಟ್ ನಾವು ರೆಕಾರ್ಡಿಂಗ್ ಎಲ್ಲ ಹೋಗೋಷ್ಟು ಅವಕಾಶ ಆಗಲಿಲ್ಲ. ಅದಾದಮೇಲೆ ರೆಕಾರ್ಡಿಂಗ್ ಆದಮೇಲೆ ಏನಾಯಿತು, ಒಂದ್ಸಲ ಕಳಿಸಿದ್ರು ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಅಂತ ಲಿರಿಕ್ ರೈಟ್ರಿಗೆ ಒಂದ್ಸಲ ಚೆಕ್ ಮಾಡಿಸಲ್ಲ ಕಳಿಸಿದ್ರು. ಅಪ್ಪು ಸರ್ ವಾಯ್ಸೇ. ಅಪ್ಪು ಸರ್ ವಾಯ್ಸ್ ಕೇಳಿ ಹೆಂಗಾಗ್ಬಿಡ್ತು ಅಂದರೆ ನನಗೆ, ಸರ್ ಅಪ್ಪು ಸರ್ ಭೇಟಿ ಮಾಡಿಸಿ ಸರ್ ಅಂತ. ನಾವು ಇದುವರೆಗೂ ಭೇಟಿ ಮಾಡಿಲ್ಲ ಅಪ್ಪು ಸರ್ನ. ಭೇಟಿ ಮಾಡಿಸಿ ಸರ್ ಅಂತ ಹೇಳಿದ್ಮೇಲೆ ಆಮೇಲೆ ಒಂದು ದಿನ ಅಪ್ಪು ಸರ್ ಮನೇಲೇ ಹೋಗಿ ಭೇಟಿ ಆಗುವಂಥ ಒಂದು ಭಾಗ್ಯ ಸಿಕ್ತು. ಹೋಗಿ ಅಪ್ಪು ಸರ್ನ ಭೇಟಿ ಆದ್ವಿ. ಹಿಂಗೆ ಲಿರಿಕ್ ರೈಟರ್ ಸರ್ ಅಂತಂದಾಗ ಅವ್ರು ಎಷ್ಟು ಮೋಟಿವ್ ಮಾಡಿದ್ರು ಅಂತಂದರೆ ಒಂದೊಂದು ಲೈನು ಹೇಳೋರು. ಅದರಲ್ಲಿ ಈ ಲೈನು ಚೆನ್ನಾಗಿದೆ. ಆಮೇಲೆ ಅದರಲ್ಲಿ 2 ಕಾಂಟ್ರಾಸ್ಟ್ ಬರುತ್ತೆ. ಒಂದು ಫಸ್ಟ್ ಬಂದು ಹೆಣ್ಮಕ್ಳುಗಳನ್ನ ಸ್ವಲ್ಪ ಇದು ಮಾಡೋ ಥರದ್ದು ಏನದು ಚೇಡ್ಸೋ ಥರ ಬರುತ್ತೆ. ಅದೇ ಸೇಮ್ ಲೈನ್ಸು ಸೆಕೆಂಡ್ ಹಾಫಲ್ಲಿ ಬಂದು ಏನು ಬರುತ್ತೆ ಅಂದರೆ ಪ್ರೀತಿನೇ ಗ್ರೇಟ್ ಅನ್ನೋ ಥರದ್ದು ಬರುತ್ತೆ. ಫಸ್ಟೆಲ್ಲ ಪ್ರೀತಿ ಅಂದರೆ ಕೆಲ್ಸಕ್ಕೆ ಬರದೇ ಇರೋದು ಒಂಥರ ಕಂಟೆಂಟ್ ಬರುತ್ತೆ. ಆಮೇಲೆ ಇಲ್ಲ ಪ್ರೀತಿನೇ ಇಂಪಾರ್ಟೆಂಟ್ ಲೈಫಲ್ಲಿ, ಪ್ರೀತಿನೇ ಸಂವಿಧಾನ ಅನ್ನೋ ಥರದ್ದೆಲ್ಲ ಬರುತ್ತೆ. ಆ 2 ಕಾಂಟ್ರಾಸ್ಟ್ ಎಷ್ಟಂದರೆ ಒಬ್ಬರು ಸಿಂಗರ್ ಆಗನು ಕೂಡ ಅವರು ಅಂದರೆ ಸಾಹಿತ್ಯ ಜ್ಞಾನ ಇರಲಿ ಅದನ್ನು ಎಷ್ಟು ಅನುಭವಿಸಾಕ್ತಾರೆ ಅಪ್ಪು ಸರ್ ಅನ್ನೋದಕ್ಕೆ ನನಗೆ ಅವ್ರು ನೋಡಿದಾಗ ಅನಿಸಿದ್ದಂದರೆ, ಆಲ್ರೆಡಿ ಅಣ್ಣವ್ರದ್ದೊಂದು ಬ್ಯಾಕಪ್ ಇದೆ ಅಪ್ಪು ಸರ್ಗೆ. ಅವರಿಷ್ಟೆಲ್ಲ ಏನು ಇದಾಗ್ಬಿಟ್ಟೇನು ಬರಬೇಕಾಗಿರಲಿಲ್ಲ ಅವರು. ಅಂದ್ರೆ ಆದ್ರೂ ಒಂದು ಹಾಡು ಆಡ್ತೀನಿ ಅಂದ್ರೂ ಅದ್ರದ್ದು ಎಷ್ಟು ಇನ್ಪುಟ್ಸ್ಗಳು, ಅದ್ರದ್ದು ಏನೇನಿದೆ, ಲೈನ್ ಏನದು, ನಾನು ಆಡೋದಕ್ಕೆ ಎಷ್ಟು ಎಫರ್ಟ್ ಆಗಿರ್ತಾರೆ ರೈಟ್ರ್ಗಳದ್ದು ಐಡಿಯಾ ಏನೇನಿತ್ತು ಅಷ್ಟು ಹೇಳಿ ಅದನ್ನು ಶೇರ್ ಮಾಡಿಕೊಂಡ್ರು. ನಾವು ಹೋಗಿ ವಿಶ್ ಮಾಡ್ಬಿಟ್ಟು ಹಿಂಗೆ ಬರೋದು ಅನ್ನೋ ತಿಳಿದ್ರೆ ಅವರೇ ಇಷ್ಟು ಮಾತಾಡ್ತಾರೆ. ನಾವು ಸರ್ ಹಿಂಗೆ ಅಂತಂದರೆ ಚೆನ್ನಾಗಿ ಬರ್ತೀಯ ಮರಿ, 2 ಕಾಂಟ್ರಾಸ್ಟಲ್ಲಿ ಬರ್ತೀಯ, ಅದು ಚೆನ್ನಾಗಿದೆ ಅನ್ನೋದು ನಮಗೆ ಖುಷಿ ಆಗುತ್ತೆ. ಅಷ್ಟು ನನಗೆ ನನ್ನ ಲೈಫಲ್ಲಿ ಅದಕ್ಕೆ ಅದೊಂದು ಮರೆಯಲಾಗದೇ ಇರೋಂಥ ಒಂದು ಘಟನೆ. ಏನಕ್ಕೆ ಅಂತಂದ್ರೆ ಅದು ನನಗೆ ಹೇಗೇನು ಆ ಥರದ್ದೊಂದು ಅವಕಾಶ ನನಗಿಲ್ಲ. ಅದು ಸಿಕ್ಕಿದ್ದು ನನ್ನ ಲೈಫಲ್ಲಿ ಅದೊಂದು ಪುಣ್ಯ ಅನಿಸುತ್ತೆ ನನಗೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ನನ್ನ ಫೇವ್ರೆಟ್ ಸಾಂಗು ಗುರು ಶಿಷ್ಯರ ಫಿಲಮಲ್ಲಿ ಸರ್, ಆಣೆ ಮಾಡಿ ಹೇಳುತ್ತೀನಿ ಸರ್. ಅದು ಹೆಂಗೆ ಸರ್ ಇದು ಅಂದರೆ ಕೆಲವು ಲೈನ್ಗಳು ಹೆಂಗೆ ಅಂದರೆ ನೀವು ಎಷ್ಟು ಸಾರಿ ಕೇಳಿದ್ರು ಆ ಹಾಡನ್ನು ಕೇಳಬೇಕು ಅನಿಸುತ್ತೆ. ಅಂದರೆ ಉದಯ್ ಶಂಕರ್ ಸರ್ ಆಗಿರ್ಬೋದು, RN ಜಯಗೋಪಾಲ್ ಸರ್ ಆಗಿರ್ಬೋದು, ಹಂಸಲೇಖ ಸರ್ ಆಗಿರ್ಬೋದು, ಜಯಂತ್ ಕೈಕಿಣಿಯವ್ರು ಆಗಿರ್ಬೋದು, ನಾಗೇಂದ್ರ ಸರ್ ಆಗಿರ್ಬೋದು, ಎಲ್ಲ ಮಹನೀಯರ ಹೆಸರನ್ನು ಹಾಕ್ತು ಅಂದರೆ ಅವರಲ್ಲಿರುವಂತಹ ಸರಸ್ವತಿಗೆ ನಾನು ನಮಸ್ಕಾರ ಮಾಡ್ತೀನಿ ಸರ್. ಆ ಥರದ ಲಿರಿಕ್ಸ್ ಬರಬೇಕು ಅಂತಂದರೆ ಒಂದು ದೊಡ್ಡ ಮಟ್ಟದ ಮೋಟಿವೇಶನ್ ಬೇಕು, ಒಂದು ದೊಡ್ಡ ಸಂಗ್ರಹ ಬೇಕು, ಆ ಒಂದು ಬಳುವಳಿ ಬೇಕು, ಸಾಹಿತ್ಯ ಕೃಷಿ ಬೇಕಲ್ಲ ಸರ್. ಸರ್ ಏನಂದರೆ ಫಸ್ಟು ನಾನು ಅಪ್ಪು ಸರ್ದು ರುದ್ರತಾಂಡವ ಸಾಂಗ್ ಬರೆದಿದೆ. ಅದು ಟಪಾಂಗುಚಿ ಸ್ಟೈಲಲ್ಲಿ ಇದ್ದಿದ್ದು. ಅದು ದೊಡ್ಡ ಹಿಟ್ ಸಾಂಗ್. ಅದು ಟಪಾಂಗುಚಿ ಸ್ಟೈಲಲ್ಲಿ ದೊಡ್ಡ ಹಿಟ್ ಆಗಿತ್ತು. ಇದು ಪ್ಯೂರ್ಲಿ ಮೆಲೋಡಿ. ಈ ಸಾಂಗ್ ನಾನು ಬರೆಯೋ ಐಡಿಯಾನೂ ಇರಲಿಲ್ಲ, ಇದಕ್ಕೆ ನಾನು ಬರೀತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಆ ಟೈಮಲ್ಲಿ ಹೋಗಿದ್ದೆ ಅಂದರೆ ಗುರು ಶಿಷ್ಯರು ಆಲ್ರೆಡಿ ಶೂಟೆಲ್ಲ ಮುಗ್ದಿತ್ತು. ನಾನು ತರುಣ್ ಸರ್ಗೆ ಒಂದು ಸಬ್ಜೆಕ್ಟ್ ಹೇಳ್ಬಿಟ್ಟು ಅವ್ರ ಸಜೆಷನ್ ತಗೊಂಡು ಬೇರೆಯವ್ರಿಗೆ ಅಪ್ರೋಚ್ ಮಾಡೋದಿತ್ತು. ನಾನು ಅಷ್ಟರಲ್ಲಿ ಆಲ್ರೆಡಿ ಡೈರೆಕ್ಷನ್ಗೆ ತುಂಬ ಒಲವು ಬಂದುಬಿಟ್ಟಿತ್ತು, ಕತೆ ಮಾಡ್ಕೊಂಡಿದ್ದೆ. ತರುಣ್ ಸರ್ ಏನಂದರೆ ಯಾವುದಾದ್ರೂ ಒಂದು ರೈಟ್ರ್ ಇದ್ದಾರೆ ಅಂತಂದರೆ ಅವ್ರ ಹತ್ರ ಕತೆ ಕೇಳಿ ಅವ್ರಿಗೆ ಕರೆಕ್ಟ್ ಗೈಡ್ ಮಾಡ್ತಾರೆ. ಯಾವ ಹೀರೋಗೆ ಏನೋ ಬೇಕಂದ್ರೂ ಹೇಳ್ತಾರೆ, ಪ್ರೊಡಕ್ಷನ್ಗೆ ಬೇಕಾದ್ರೂ ಅಪ್ರೋಚ್ ಮಾಡಿಸ್ತಾರೆ. ಅಂದರೆ ಅವ್ರಿಗೆ ಕತೆ ಚೆನ್ನಾಗಿದೆ ಅಂತ ಅನಿಸೋ ಥರದಿದ್ದು ಅವ್ರದ್ದೊಂದು ಗೈಡೆನ್ಸ್ ತಗೊಳ್ಳೋದು ಅನ್ನೋ ಥರದ್ದು ಹೋಗಿತ್ತು. ಆ ಟೈಮಲ್ಲಿ ಅವ್ರಿಗೆ ಒಂದಷ್ಟು ಕರೆಕ್ಷನ್ಸು ಐಡಿಯಾಗಳು ಹೇಳ್ತಾಯಿದ್ರು. ಈ ಡಿಸ್ಕಷನಲ್ಲಿ ಇರ್ಬೇಕಾದ್ರೆ ನಾನು ರೈಟ್ರ್ ಅಂತ ಆಲ್ರೆಡಿ ಅವ್ರಿಗೂ ಗೊತ್ತಿತ್ತು. ಸರ್ ಒಂದು ಲಿರಿಕ್ ಬರೆಯೋದಕ್ಕೊಂದು ಚಾನ್ಸ್ ಕೊಡಿ ಸರ್ ನಿಮ್ಮ ಸಿನಿಮಾದಲ್ಲಿ ಗುರು ಶಿಷ್ಯರಲ್ಲಿ ಅಂತ ಕೇಳಿದೆ. ಅವ್ರಿಲ್ಲ ಮಗನೇ ಎಲ್ಲ ಆಲ್ರೆಡಿ ಆಗಿಬಿಟ್ಟಿದೆ, ಬಟ್ ಒಂದು ಸಾಂಗ್ ಇದೆ, ಅದು ಬೇರೆ ರೈಟ್ರ್ ಕೊಟ್ಟಿದ್ದೀವಿ, ನೀನು ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ ಟ್ಯೂನೇ ನನಗಿದು ಆಣೆ ಮಾಡಿ ಹೇಳ್ತೀನಿ ಟ್ಯೂನು. ಟ್ರೈ ಮಾಡು ಅಂತ ಹೇಳಿದ್ರೆ ನನಗೆ ಟ್ಯೂನ್ 2 ದಿನ ಆದರೂ ಬಂದಿಲ್ಲ. ಸರ್ ಕೊಡ್ತೀನಿ ಅಂತೇಳಿ ಆಮೇಲೆ ನಾನೇ ಪುನಃ ಬಂದ್ಬಿಟ್ಟು ಸರ್ ಟ್ಯೂನ್ ಕಳಿಸ್ಕೊಡಿ ಅಂದರೆ ಅವ್ರು ಕಳಿಸಿದ್ದೀನಿ ಅಂತ ಅನ್ಕೊಬಿಟ್ಟಿದ್ದಾರೆ. ಅವರು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಆಮೇಲೆ ಕಳಿಸ್ಕೊಟ್ರು ಸರ್. ಅದರದ್ದು ಉಕ್ಲೈನ್ ಮೊದಲೇ ಡಿಸೈಡ್ ಮಾಡಿದ್ವಿ. ಆಣೆ ಮಾಡಿ ಹೇಳ್ತೀನಿ ನಾನು ನಿನ್ನವಳು, ಇದು ಉಕ್ಲೈನ್. ಇದನ್ನು ಇಟ್ಕೊಂಡು ಸಾಂಗ್ ಮಾಡಬೇಕು ಅನ್ನೋ ಥರದ್ದಾಯಿತು. ಕೋವಿಡ್ ಟೈಮ್. ಆ ಟೈಮಲ್ಲಿ ನಾನು ಫುಲ್ಲು ಫ್ರೀನೇ, ಎಲ್ಲೂ ಹೋಗೋಗಿಲ್ಲ. ಆ ಥರದ್ದು ಇದೇ ಪರಿಸ್ಥಿತಿ ಇದ್ದು ಮನೇಲಿ ಕೂತ್ಕೊಂಡು ದಿನಕ್ಕೆ 2 ರಿಂದ 3 ವರ್ಷನ್ ಬರೆಯೋದು ಸರ್. ಬರೀ ಪಲ್ಲವಿ ಬರೆದು ಅದಕ್ಕೆ ಕಡಿಮೆ ಅಂದ್ರೂ ಒಂದು 30 ವರ್ಷನ್ ಬರೆದಿದ್ದೀನಿ ಆ ಸಾಂಗಿಗೆ. 30 ವರ್ಷನ್ ಬರೆಯೋದು ಪ್ರತಿ ಸಲಿನೂ ಒಂದೊಂದು. ಆಮೇಲೆ ತರುಣ್ ಸರ್ದು ಸ್ಪೆಷಾಲಿಟಿ ಏನಂದರೆ ಈ ಸಾಂಗ್ ಬರ್ಸೋದ್ರಲ್ಲಿ ನಾನು ಬರೆದಿದ್ದು ಏನಕ್ಕೆ ಬೇಡ, ನನಗೇನು ಬೇಕು ಅಷ್ಟು ಕ್ಲಾರಿಟಿ ಇರುತ್ತೆ ಅವ್ರಿಗೆ. ಕೆಲವು ಕಡೆ ಹೆಂಗಾಗುತ್ತೆ ಅಂದರೆ ಇದಾದ ಜರ್ನಿಲಿ ತುಂಬ ಸಾಂಗ್ಗಳು ಬರೆದು ತುಂಬ ಡೈರೆಕ್ಟರ್ಗಳು ಮೀಟ್ ಮಾಡಿರ್ತೀವಿ ನಾವು. ಏನೋ ಬೇಕು ಸರ್ ಅಂತ ಅಂದ್ಬಿಡ್ತಾರೆ. ಏನೋ ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಏನು ಬೇಕು ಅಂದರೆ ಅದ್ರಲ್ಲಿ 10 ಟ್ರೈ ಮಾಡಿಕೊಡ್ಬೋದು ನಾನು. ಬಟ್ ತರುಣ್ ಸರ್ ಹಂಗಲ್ಲ, ಇದು ಏನಕ್ಕೆ ಬೇಡ ಬಟ್ ಏನು ಬೇಕು ಅನ್ನೋ ಟೈಮಲ್ಲಿ ಅವರು ಒಂದಷ್ಟು ಇನ್ಪುಟ್ಸ್ ಕೊಟ್ಟರು. ನನ್ನ ಪರಿಪೂರ್ಣ ಸಿನಿಮಾ ಸಾಹಿತ್ಯ ಮಾಡಿದ್ದೆ ತರುಣ್ ಸರ್.
ಆ ಕ್ರೆಡಿಟ್ ನಾನು ಅವ್ರಿಗೆ ಕೊಟ್ಟೇ ಕೊಡ್ತೀನಿ. ಇದಕ್ಕೂ ಮುಂಚೆ ನಾನು ಹಾಡುಗಳು ಬರ್ಕೊಂಡಿರ್ಬೋದು, ಭಕ್ತಿ ಗೀತೆಗಳೆಲ್ಲ ಬರೆದು ಬಂದಿರ್ಬೋದು. ಯಾಕದು ಅಷ್ಟು ಪ್ರಚಾರವಾಗಿ ಆಗ್ತಿರಲಿಲ್ಲ ಅಂತಂದರೆ, ಸಿನಿಮಾದಲ್ಲಿ ಕೆಲವು ಅಂದರೆ ಬಳಸಿರೋದು ಸೇಲಬಲ್ ಲೈನ್ ಅಂತ ಬಳಸ್ತಾರೆ. ಅಂದರೆ ಇದು ಬೇಗ ಮಾರ್ಕೆಟ್ ಆಗುತ್ತೆ, ಇದು ಈ ಲೈನ್ ಚೆನ್ನಾಗಿ ಹೋಗುತ್ತೆ, ಈ ಲೈನ್ ತುಂಬ ಕ್ಯಾಚಿ ಆಗುತ್ತೆ, ಹುಕ್ ಲೈನ್ ಅನ್ನೋದೊಂದು ಇರುತ್ತೆ, ಈ ಹುಕ್ ಲೈನ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ